ಮೀಸಲಾತಿ ಹೋರಾಟದಲ್ಲಿ ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದವನೇ ನಾನೇ. ಆವಾಗ ಸ್ವಾಮಿಗಳಿಗೆ ಒಂದು ಷರತ್ತು ಹಾಕಿದ್ದೆ ನಾನು, ನೀವು ಹೋರಾಟ ಬೆಂಗಳೂರುವರೆಗೆ ಮಾಡಬೇಕು, ಮಧ್ಯದಲ್ಲಿ ಯಾರೋ ಬಂದು ನಿಮ್ಗೆ ಆಸೆ ಆಮಿಷ ತೋರಿಸ್ತಾರೆ, ನಿಮಗೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಹಣ ಕೊಡ್ತೀವಿ, ನೀವು ವಾಪಸ್ ತಗೋರಿ, ಇದಕ್ಕೆ ಯಾವುದಕ್ಕರೆ ಈಡಾದರೆ ನಾನು ಇದು ಬರೋದಿಲ್ಲ ಅಂತ ಹೇಳಿದಾಗ ಪಾಪ ಸ್ವಾಮಿಗಳು ಸುಮಾರು 700 ಕಿಲೋಮೀಟ್ರ್ ಕೂಡಲ ಸಂಗಮದ ಪಾದಯಾತ್ರೆ ಮಾಡಿದ್ರು. ಯಾರ ಕಡೆನೂ ದುಡ್ಡು ತಗೋಲಿಲ್ಲ. ತಕ್ಷಣ ಅವಾಗ ಒಬ್ಬ ಹುಬ್ಬಳ್ಳಿಯ ಒಬ್ಬ ಮಹಾನ್ ವಕೀಲ, ಏನು ನಿನ್ನೆ ಪ್ರೆಸ್ ಮೀಟ್ ಮಾಡ್ಯಾರಲ್ಲ, ಹರಪನಹಳ್ಳಿಗೆ ಬಂದು ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ನನ್ನ ಯಡಿಯೂರಪ್ಪನವ್ರು ಕೊಟ್ಟು ಕಳಿಸ್ಯಾರ, ನಿಮಗೆ ಕಾಲು ನುಸ್ತಾವ ಅಂತೇಳಿ ನೆಪ ಮಾಡಿ ಈ ಹೋರಾಟ ಇಲ್ಲಿಗೆ ಸ್ಥಗಿತ ಮಾಡಿರಿ, ನಿಮ್ಮ ಮಟ್ಟಕ್ಕೆ ಹಂಗೆ ಹರಿಹರ ಮಟ್ಟಕ್ಕೆ 10 ಕೋಟಿ ರೂಪಾಯಿ ಕೊಡಿಸಿದ್ದೀನಿ, ಯಡಿಯೂರಪ್ಪವ್ರು ಕೊಟ್ಟಾರಲ್ಲ ಹಂಗೆ ನಿಮಗೂ 10 ಕೋಟಿ ರೂಪಾಯಿ ನಿಮ್ಮ ಮಟ್ಟಕ್ಕೆ ಕೊಡ್ತೀವಿ, ನೀವು ಹೋರಾಟ ಸ್ಥಗಿತ ಮಾಡಿ ಸುಮ್ಮನೆ ಯಾಕೆ ಹೈರಾಣ ಆಗ್ತೀರ ಅಂಥೇಳಿ ಇಲ್ಲೇನೆ ನಿನ್ನೆ ಪ್ರೆಸ್ ಮೀಟ್ ಮಾಡೋದಲ್ಲ ಆ ಮಹಾನ್ ನಾಯಕ. ಅವತ್ತು ನಾನು ಅಲ್ಲೇ ಇದ್ದೆ. ಹರಪನಹಳ್ಳಿ ಸಭೆ ಮುಗಿದ ಮ್ಯಾಗ ಇವರು ಹೇಳಿದ್ರು ಗುರುಗಳು ಹಿಂಗೆ ಬಂದಿದ್ದ, ಹೀಗೆ ನನಗೆ ಆಸೆ ಆಮಿಷ ಹಚ್ಚದ. ನಾನು ಹೇಳಿದೆ, ಸಮುದಾಯದ ಸಲುವಾಗಿ ಹೋರಾಟ ಮಾಡ್ಲಕತ್ತೀರಿ, ಇಂಥ ಹರಿಹರಕ್ಕೆ 10 ಕೋಟಿ ಕೊಟ್ಟ ನಿಮಗೂ ಕೊಡ್ತಾರೆ ಅನ್ನುವಂಥ ಕಾರಣದಿಂದ ನೀವು ಏನಾದರೂ ಬಿಟ್ಟರೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ. ಪಾಪ ಅವರು ಯಾವುದೂ ಒಪ್ಪಲಿಲ್ಲ, ನಿಸ್ವಾರ್ಥವಾಗಿ ಇವತ್ತು ಪಾದಯಾತ್ರೆ ಮಾಡಿದ್ರು. ನಿಸ್ವಾರ್ಥಕವಾಗಿ ಇವತ್ತಿನವರೆಗೂ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕಂತೇಳಿ ಹೋರಾಟ ಮಾಡ್ತಾಯಿದ್ದಾರೆ. ಅವ್ರು ಯಾರ ಕಡೆಯಿಂದ ದುಡ್ಡು ತಗೋದಿಲ್ಲ, ಯಾರ ಕಡೆಯಿಂದ ದುಡ್ಡಿನ ಆಮಿಷಕ್ಕೆ ಒಳಗಾಗುವಂಥವ್ರಲ್ಲ. ಸಮುದಾಯದ ಯಾವುದೇ ವ್ಯಕ್ತಿಗೆ, ಅದು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಯಾವುದೇ ಸಮುದಾಯದ ವ್ಯಕ್ತಿಗಳಿಗೆ ಅನ್ಯಾಯ ಆದಾಗ ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ಯಾರ. ಇವತ್ತು ವಿನಯ್ ಕುಲಕರ್ಣಿ ಅವರು ಅವರ ಸಂಕಟ ಬಂದಾಗ ಅವ್ರ ಪರವಾಗಿ ನಿಂತು ಮಾತಾಡ್ಯಾರ. ಅಲ್ಲೊಬ್ಬ ಅದಾನಲ್ಲಿ ಬಿಜಾಪುರ ಬಾಗಲಕೋಟದಾಗ ಅವ್ನು ಹೆಂಡತಿ ಟಿಕೆಟ್ ತೊಗೊಳಕ್ಕೂ ಸಹಿತ ಗುರುಗಳನ್ನ ದಿಲ್ಲಿ ಕರ್ಕೊಂಡೋಗಿದ್ದೆ, ಖರ್ಗೆ ಅವ್ರನ್ನ ಭೇಟಿ ಮಾಡಿಸಿ ಭಾಳ ದೊಡ್ಡ ಸಮುದಾಯ ಇತ್ತು, ನಮಗೆ ಟಿಕೆಟ್ ತೊಗೊಳಿರ್ತೇಳಿ. ಇವರೇನು ನಮ್ಮ ಲಕ್ಷ್ಮೀ ಅಕ್ಕ ಮಾತಾಡ್ಲಕತ್ತಾರ, ಹೆಬ್ಬಾಳ್ಕರು, ಇವರು ತಮ್ಮ ಆಶೀರ್ವಾದ ಮಾಡಿರಿ ಗುರುಗಳ ಅಂತ ಹೇಳಿ ಇವರು ಬಂದು ಕೊಟ್ಟಿರ್ತಿದ್ರು. ಭಾಳ ವೀರಾವೇಶವಾಗಿ ಮಾತಾಡ್ತಿದ್ರು. ನಮ್ಮ ಏನು ಲಕ್ಷ್ಮೀ ಹೆಬ್ಬಾಳ್ಕರು, ನನ್ನ ಪ್ರಾಣ ಕೊಡ್ತೀನಿ, ನಾ ಏನಾದ್ರು ಅಧಿಕಾರನಾಗಿದ್ದೆ ಅಂದ್ರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಕ್ಕಿಲ್ಕಂಡು ರಾಜೀನಾಮೆ ಬೀಸ್ತಿದ್ದೆ ಅಂತಿದ್ರು. ಈಗ ಅದೇ ಮಹಾಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಯತ್ನಾಳ್ ಪರವಾಗಿ ನೀವು ಯಾಕೆ ಹೋರಾಟ ಮಾಡ್ತಾಯಿದ್ದೀವಿ? ನೀನೇ ಮಾಡಿದ್ರಲ್ಲ ಪ್ರೆಸ್ ಮೀಟು, ಅವ ಯಾವನೋ ರಾಷ್ಟ್ರೀಯ ಪಂಚಮಸಾಲಿ ಟ್ರಸ್ಟ್ ಏನರದು, ಅದರ ಅಧ್ಯಕ್ಷತೆ, ಅಖಿಲ ಭಾರತೀಯ, ತನ್ನ ಊರು ಬಿಟ್ಟು ಮುಂದಿನ ಊರು ಗುರ್ತಿಲ್ಲ, ಈ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷ. ಈಗೇನು ಕೂಡಲ ಸಂಗಮ ಸ್ವಾಮಿಗಳ ಪೀಠ ಇದೆಯಲ್ಲ, ಈ ಪೀಠದ ಆಸ್ತಿ ತನ್ನ ಹೆಸರಲ್ಲೇ ಮಾಡ್ಕೊಂಡಾನೆ. ಅದು ಇನ್ನೂ ತನ ಆ ಟ್ರಸ್ಟಿಗೂ ಮಾಡಿಲ್ಲ, ಸ್ವಾಮಿಗಳ ಹೆಸರಲ್ಲೇ ಮಾಡಿಲ್ಲ. 6 ಎಕರೆ ಒಂದಿದೆ, 2 ಎಕರೆ ಅದನ್ನು ತನ್ನ ಹೆಸರಲ್ಲೇ ಮಾಡ್ಕೊಂಡು ಏನು ಮಾಡ್ಯಾನ ಇವಾಗ ಗಂಡಗೊಬ್ಬರು, ತನ್ನ ಫ್ಯಾಮ್ಲಿ ಇನ್ನೊಂದು ಅಸೂಟಿ ತೊಗೊಂಬಂದಾನ ಪಂಚಮಸಾಲಿ ಲೀಡರು. ಇವರಿಬ್ಬರು ತಮ್ಮ ಫ್ಯಾಮ್ಲಿಯವ್ರನ್ನೇ ಡೈರೆಕ್ಟರ್ ಮಾಡಿಬಿಟ್ರೆ, ಟ್ರಸ್ಟಿಗಳು ಮಾಡ್ಕೊಟ್ಟಾರ ಆ ಇದಕ್ಕೆ. ಅದ್ರಾಗ ಸಮಾಜದವ್ರು ಯಾರೂ ಇಲ್ಲ, ಬರೀ ಗದಗದ ಈ 2 ಕುಟುಂಬಗಳು. ಈಗೇನು ಕೂಡಲ ಸಂಗಮ ಸ್ವಾಮಿಗಳ ಮಠ ಐತಲ್ಲ ಪೀಠ, ಅದು ಅವರು ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಇಲ್ಲೊಂದು ಹುಬ್ಬಳ್ಳಿಯಾಗ ಒಂದು ಅಕೌಂಟ್ ತೆಗೆದಾರು, ಅಕೌಂಟ್ ತೆಗೆದು ಅದ್ರ ಹೆಸರಲ್ಲೇ ರೊಕ್ಕ ಎತ್ತಿ ಸಮಾಜದ ರೊಕ್ಕ ತಿಂದಾರೆ. ಅವ್ರೇನು ನಿನ್ನೆ ಇನ್ನೊಬ್ಬ ಇದ್ದ ಅವ್ರ ಮಗಲ, ಅವನ ಹೆಸರು ಹೇಳಕ್ಕೆ ಬರೋದಿಲ್ಲ, ನನ್ನ ನಾಚಿಕೆ ಆಗ್ತೈತೆ ಅವನು. ಇವರೆಲ್ಲ ಸಮುದಾಯದ ಹೆಸರಲ್ಲೇ 2017 ಕೂಡಲ ಸಂಗಮ ಪೀಠ ಟ್ರಸ್ಟ್ ಅಧ್ಯಕ್ಷ ಅಂತೇಳಿ ಅದು ಕರೆ ಗುರುಗಳನ್ನ ಮಾಡಬೇಕು. ಇವ ಪ್ರಬಣ್ಣ ಹುಣಸಿಕಟ್ಟಿ ಮೋಸ ಮಾಡಿ ಇವತ್ತು ಅದರ ಅಧ್ಯಕ್ಷ ಆಗಿ ಇವತ್ತು ನೋಡ್ರಿ ಅಲ್ಲಿ ಇರುವಂಥ ಆಸ್ತಿ ಎಲ್ಲ ತನ್ನ ಪರ್ಸನಲ್ ಮಾಡ್ಕೊಂಡಾನ. ಅಲ್ಲೇನು ಡೈರೆಕ್ಟರ್ ಏನಾದ್ರು ಟ್ರಸ್ಟಿ ಐತಿ ಅಲ್ಲಿ ಎಲ್ಲರೂ ಅವ್ರ ಫ್ಯಾಮ್ಲಿನೇ, ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡಾನ. ಒಂದು ದಿವಸನೂ ಕೂಡಲ ಸಂಗಮ ಪೀಠಕ್ಕೆ ಬಂದಿಲ್ಲ. ಇಂಥ ದೊಡ್ಡ ಹೋರಾಟ ಪಾದಯಾತ್ರೆ ನಮ್ಮ ಗುರುಗಳು ಮಾಡಿದಾಗ ಇವ ಪ್ರಬಣ ಹುಣಸಿಕಟ್ಟಿಯಲ್ಲಿದ್ದು ಗೊತ್ತಿಲ್ಲ. ಈಗ ನಿನ್ನೆ ಖ್ಯಾತ ನ್ಯಾಯವಾದಿ ಒಬ್ರು ಇದ್ರಲ್ಲ ನಿಮ್ಮ ಪ್ರೆಸ್ ಮೀಟ್ನಾಗ, ಈ ವ್ಯಕ್ತಿ ನಮ್ಮ ಸ್ವಾಮಿಗಳಿಗೆ ಆಮಿಷ ಹಚ್ಚಿ, ಯಾಕಂದ್ರೆ ಮೊದಲ ಯಡಿಯೂರಪ್ಪನ ಚೇಲ ಅವನು. ಇಲ್ಲಿ ಅವನು ಎದಕ್ಕೆ ಉಪಯೋಗ ಮಾಡಿದ ಯಡಿಯೂರಪ್ಪ ಅಂದರೆ
ಇಲ್ಲಿರುವಂಥ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋರಿಸಲಿಕ್ಕೆ, ಅರವಿಂದ್ ಬೆಲ್ಲ ಸೋರಿಸಲಿಕ್ಕೆ ಕಾಂಗ್ರೆಸ್ಗೆ ಸೇರಿಸಿ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಓಡಾಡಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.